ಶಿವಾಚಾರ್ಯ ವಿರಚಿತ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥಃ ಪ್ರಥಮ ಪರಿಚ್ಛೇದಃ ಮಂಗಲಾಚರಣಾನುಕ್ರಮ ಪ್ರಸಂಗಃ ಶಿವಸ್ತುತಿಃ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೂರು ಲೋಕವೆಂಬ ಸಂಪದ್ರೂಪವಾದ ಚಿತ್ರದ ಬರವಣಿಗೆಗೆ ಆಧಾರವಾದ ಗೋಡೆಯಂತಿರುವ ಸತ್ತು ಚಿತ್ತು ಆನಂದ ರೂಪ ಶಿವನಾದ ಬ್ರಹ್ಮನಿಗೆ ನಮಸ್ಕಾರ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಬ್ರಹ್ಮನೆಂಬ ಶಬ್ದಕ್ಕೆ ವೇದಾಂತಿಗಳು ಯಾರನ್ನು ವಿಷಯವನ್ನಾಗಿ ತಿಳಿಯುವರೋ ಆ ಜಗದ ಮೂಲನಾದ ಪರನಾದ ಶಿವನಿಗೆ ನಮಿಸುತ್ತೇನೆ. ಯಸ್ಯೋರ್ಮಿ ಬುದ್ಬುದಾಭಾಸಃ ಷಟ್ತ್ರಿಂಶತ್ ತತ್ವ ಸಂಶಯಃ ನಿರ್ಮಲಂ ಶಿವನಾಮಾನಂ ತ್ವಂ ವಂದೇ ಚಿನ್ಮಹೋದಧಿಂ. 36 ತತ್ವಗಳ ಸಮೂಹವು ಯಾವ ಸಮುದ್ರದ ನೆರೆತೊರೆಯ ಸ್ವರೂಪವೋ ಆ ನಿರ್ಮಲವಾದ ಮಲತ್ರಯಗಳಿಲ್ಲದ ಶಿವನೆಂಬ ಚಿನ್ಮಯವಾದ ಸಾಗರ ಸ್ವರೂಪಿಗೆ ನಮಿಸುತ್ತೇನೆ. ಶಿವಾದಿ ಭೂಮಿ ಪರ್ಯಂತರವಾದ 36 ತತ್ವಗಳು. ಯದ್ಭಾಸತೆ ವಿಶ್ವಂ ಯತ್ ಸುಖೇನಾನುಮೋದತೆ ನಮಸ್ತಸ್ಸೈ ಗುಣಾತೀತ ವಿಭವಾಯ ಪರಮಾತ್ಮನೇ. ವಿಶ್ವವು ಯಾರ ಪ್ರಕಾಶದಿಂದ ಪ್ರಕಾಶಿಸುತ್ತದೆಯೋ, ಯಾರ ಆನಂದದಿಂದ ಆನಂದಿಸುತ್ತದೆಯೋ, ಗುಣಾತೀತವಾದ ಮತ್ತು ಜ್ಞಾನ ಐಶ್ವರ್ಯಯುಕ್ತನಾದ ಆ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ. ಸದಾಶಿವಮುಖಾಶೇಷ ತತ್ವೋನ್ಮೇಷ ವಿಧಾಯಿನೇ ನಿಷ್ಕಲಂಕ ಸ್ವಭಾವಾಯ ನಮಃ ಶಾಂತಾಯ ಶಂಭವೇ. ಸದಾಶಿವ ತತ್ವವನ್ನೇ ಮೊದಲುಗೊಂಡು ಉಳಿದ ಸಮಸ್ತ ತತ್ವಗಳ ಅಭಿವ್ಯಕ್ತಿಯನ್ನುಂಟು ಮಾಡುವ ನಿಷ್ಕಲಂಕ ಸ್ವಭಾವಿಯಾದ ಶಾಂತನಾದ ಶಂಭುವಿಗೆ ನಮಸ್ಕಾರವು. ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾವರ್ತನವರ್ತಿನೇ ಸ್ವೇಚ್ಛಾಕೃತ ತ್ರಿಲೋಕಾಯ ನಮಃ ಸಾಂಬಾಯ ಶಂಭವೇ. ಸ್ವೇಚ್ಛೆಯಿಂದ ತನ್ನ ಇಚ್ಛಾಶಕ್ತಿಯಿಂದ ದಿವ್ಯ ದೇಹವನ್ನು ವಿಗ್ರಹ ಧರಿಸಿದ ಸ್ವೇಚ್ಛೆ ಅಂದ್ರೆ ಸ್ವ ಇಚ್ಛೆಯಿಂದ ಆಚರಣೆಯಲ್ಲಿರುವ ಸ್ವೇಚ್ಛೆಯಿಂದಲೇ 3 ಲೋಕಗಳನ್ನು ಸೃಷ್ಟಿಸಿರುವ ಸಾಂಬನಾದ ಉಮಾಸಹಿತನಾದ ಶಂಭುವಿಗೆ ನಮಸ್ಕಾರವು. ಯತ್ರ ವಿಶ್ರಾಮ್ಯತಿ ಶತ್ವಂ ಸ್ವಾಭಾವಿಕಮನುತ್ತಮಂ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನೇ ಇತಿ ಶಿವಸ್ತುತಿಃ. ಸ್ವಾಭಾವಿಕವಾದ ಅತ್ಯಂತ ಶ್ರೇಷ್ಠವಾದ ಈ ಶತ್ವವು ಯಾರಲ್ಲಿ ವಿಶ್ರಮಿಸುವುದೋ ಆ ಮಹೇಶ್ವರನು ಶೂಲಿಯೂ ಆದ ಮಹಾದೇವನಿಗೆ ನಮಸ್ಕಾರವು. ಇಲ್ಲಿಗೆ ಶಿವಸ್ತುತಿಯು ಮುಗಿಯಿತು. ಶಕ್ತಿ ಸ್ತುತಿ ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಶಾಸ್ತ್ರ ಪಾರಂಗತರು ಯಾರನ್ನು ಸರ್ವಲೋಕಗಳ ಪ್ರಕೃತಿಯನ್ನಾಗಿ ಹೇಳುವರೋ ಶಂಭುವಿಗೆ ಧರ್ಮಚಾರಿಣಿಯಾದ ಪರಶಿವಿಗೆ ಪ್ರಣಾಮವು. ಯಯಾ ಮಹೇಶ್ವರ ಶಂಭುರ್ ನಾಮರೂಪಾದಿ ಸಂಯುತಃ ತಸ್ಮೈ ಮಾಯಾ ಸ್ವರೂಪಾಯೈ ನಮಃ ಪರಮಶಕ್ತಯೇ. ಯಾವ ಶಕ್ತಿಯಿಂದ ಮಹೇಶ್ವರನಾದ ಶಂಭುವು ನಾಮರೂಪಾದಿಗಳಿಂದ ಕೂಡಿರುವನೋ ಆ ಮಾಯಾ ಸ್ವರೂಪಿಣಿಯಾದ ಪರಮಶಕ್ತಿಗೆ ನಮಸ್ಕಾರವು. ಶಿವಾದ್ಯಾದಿ ಸಮುತ್ಪನ್ನ ಶಾಂತ್ಯಾತೀತ ಪರೋತ್ತರಾಂ ಮಾತರಂ ತಾಂ ಸಮಸ್ತಾನಾಂ ವಂದೇ ಶಿವಕರೀಂ ಶಿವಾಂ.
ಶಿವನಿಂದ ಯಾರು ಮೊದಲು ಆವಿರ್ಭವಿಸಿದ ಶಾಂತಾತೀತೋತ್ತರ ಕಲಾರೂಪಳು ಸಮಸ್ತರ ಮಾತೆಯೂ ಆದ ಶಿವಕರಿ ಮಂಗಳವನ್ನುಂಟು ಮಾಡುವ ಶಿವೆಯನ್ನು ವಂದಿಸುತ್ತೇನೆ. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ನಾ ಶುರು ಮಾಡ್ಲಿ ಅಣ್ಣ. ರೂಪೇಣ ಯಾ ಶಂಭೋರ್ವಿಶ್ವಭಾವಿನಿ ವಂದೇ ತಾಂ ಪರಮಾನಂದ ಪ್ರಬೋಧಲಹರೀಂ ಶಿವಾಂ. ಹೇಳ್ತೇನೆ. ಶಂಭುವಿನ ಯಾವ ಶಕ್ತಿಯು ಇಚ್ಛಾ ಜ್ಞಾನಾದಿ ರೂಪಗಳಿಂದ ವಿಶ್ವವನ್ನು ಅಭಿವ್ಯಕ್ತಗೊಳಿಸುವಳೋ ಅಂತಹ ಪರಮಾನಂದ ಪ್ರಬೋಧ ಲಹರಿ ರೂಪಳಾದ ಶಿವೆಯನ್ನು ವಂದಿಸುತ್ತೇನೆ. ಅಮೃತಾರ್ಥಂ ಪ್ರಪನ್ನಾನಾಂ ಯಾ ಸುವಿದ್ಯಾ ಪ್ರದಾಯಿನಿ ಅಹರ್ನಿಶಮಹಂ ವಂದೇ ತಾಮಿಶಾನ ಮನೋರಮಾಂ ಇತಿ ಶಕ್ತಿಸ್ತುತಿ ಪರಿಸಮಾಪ್ತಂ. ಅಮೃತತ್ವದ ಮುಕ್ತಿ ಪ್ರಾಪ್ತಿಗಾಗಿ ಶರಣಾಗತರಾದವರಿಗೆ ಯಾವಳು ಸುವಿದ್ಯೆಯನ್ನು ಪ್ರದಾನ ಮಾಡುವಳೋ ಆ ಈಶನ ಮನೋರಮೆಯಾದ ಶಿವೆಯನ್ನು ಅಹರ್ನಿಶಿ ಹಗಲು ರಾತ್ರಿಗಳಲ್ಲಿ ವಂದಿಸುತ್ತೇನೆ. ಇಲ್ಲಿಗೆ ಶಕ್ತಿಸ್ತುತಿಯು ಮುಗಿಯಿತು. ಗ್ರಂಥಾಕಾರ ವಂಶ ವರ್ಣದಂ ಕಶ್ಚಿದಾಚಾರ ಸಿದ್ಧಾನಾಂ ಅಗ್ರಣಿ ಶಿವಯೋಗಿನಾಂ ಶಿವಯೋಗೀತಿ ವಿಖ್ಯಾತಃ ಶಿವಜ್ಞಾನ ಮಹೋದಧಿ. ಆಚಾರ ಸಿದ್ಧರಾದ ಶಿವಯೋಗಿಗಳಿಗೆ ಅಗ್ರಗಣ್ಯನಾದ ಶಿವಜ್ಞಾನದ ಸಾಗರನಾದ ಶಿವಯೋಗಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಒಬ್ಬ ಮಹಾಮಹಿಮನು ಇದ್ದನು. ಶಿವಭಕ್ತಿ ಸುಧಾ ಸಿಂಧು ಜೃಂಭಣಾಮಲ ಚಂದ್ರಿಕಾ ಭಾರತೀಯಸ್ಯ ವಿದದೆ ಪ್ರಾಯ ಕುವಲಯೋತ್ಸವಂ. ಯಾವ ಶಿವಯೋಗಿಯ ಭಾರತಿ ವಾಣಿಯು ಶಿವಭಕ್ತಿ ಎಂಬ ಅಮೃತದ ಸಮುದ್ರವನ್ನು ಉಕ್ಕೇರಿಸುವಲ್ಲಿ ನಿರ್ಮಲ ಬೆಳದಿಂಗಳೋಪಾದಿಯಲ್ಲಿ ಇರುವುದೋ ಮತ್ತು ಭೂಮಂಡಲದ ಜನರ ಮನಸ್ಸೆಂಬ ಕನ್ನೈದಿಲೆ ರಾತ್ರಿ ಅರಳುವ ಕಮಲವನ್ನು ಅರಳಿಸುವುದೋ ಇಂತಹ ಶಿವಯೋಗಿಯು ಇದ್ದನು. ತಸ್ಯ ವಂಶೇ ಸಮುತ್ಪನ್ನೋ ಮುಕ್ತಾಮಣಿರಿವಾಮಲಃ ಮುದ್ದದೇವಾಭಿದಾಚಾರ್ಯೋ ಮೂರ್ಧನ್ಯ ಶಿವಯೋಗಿನಾಂ. ಆ ಶಿವಯೋಗಿಯ ವಂಶದಲ್ಲಿ ಅಮಲವಾದ ನಿರ್ಮಲವಾದ ಮುತ್ತಿನ ಮಣಿಯಂತಿರುವ ಶಿವಯೋಗಿಗಳಿಗೆ ಮೂರ್ಧನ್ಯ ಶ್ರೇಷ್ಠನಾದ ಮುದ್ದದೇವ ಎಂಬ ಹೆಸರಿನ ಆಚಾರ್ಯನು ಹುಟ್ಟಿದನು. ಮುದ್ದಾನಾತ್ ಸರ್ವಜಂತೂನಾಂ ಪ್ರಣತಾನಾಂ ಪ್ರಬೋಧತಃ ಮುದ್ದದೇವೇತಿ ವಿಖ್ಯಾತ ಸಮಾಖ್ಯಾಯಸ್ಯ ವಿಶ್ರುತ. ಎಲ್ಲ ಜೀವಿಗಳಿಗೆ ಸಂತೋಷವನ್ನುಂಟು ಮಾಡುವುದರಿಂದ ಮತ್ತು ಪ್ರಣಾಮ ಮಾಡಿದವರಿಗೆ ಜ್ಞಾನೋಪದೇಶವನ್ನು ಮಾಡುವುದರಿಂದ ಯಾರಿಗೆ ಮುದ್ದದೇವ ಎಂಬ ಹೆಸರು ಲೋಕಪ್ರಸಿದ್ಧವಾಯಿತೋ ತಸ್ಯಾಸೀನಂದನ ಶಾಂತಃ ಸಿದ್ಧನಾಥಾಭಿದ ಶುಚಿಃ ಶಿವಸಿದ್ಧಾಂತ ನಿರ್ಣೇತ ಶಿವಾಚಾರ್ಯ ಶಿವಾತ್ಮಕಃ. ಆ ಬುದ್ಧದೇವನಿಗೆ ಶಾಂತನು, ಶುಚಿಯಾದವನು, ಶಿವಾತ್ಮಕನು, ಶಿವಸ್ವರೂಪಿಯು, ಶಿವಸಿದ್ಧಾಂತ ನಿರ್ಣಯವನ್ನು ಮಾಡುವವನು ಆದ ಸಿದ್ಧನಾಥ ಶಿವಾಚಾರ್ಯನೆಂಬ ಅಭಿಧಾನವುಳ್ಳ ಹೆಸರಿನ ನಂದನನು ಮಗನು ಇದ್ದನು. ವೀರಶೈವ ಶಿಖಾರತ್ನಂ ವಿಶಿಷ್ಟಾಚಾರ ಸಂಪದಂ
ಶಿವಜ್ಞಾನಮಹಾಸಿಂಧುಂ ಯಂ ಪ್ರಶಂಸಂತಿ ದೇಶಿಕಾಃ. ದೇಶಿಕರು ಯಾರನ್ನು ವೀರಶೈವ ಶಿಖಾರತ್ನನ್ನಾಗಿಯೂ ವಿಶಿಷ್ಟವಾದ ಆಚಾರ ಸಂಪನ್ನನಾಗಿಯೂ ಶಿವಜ್ಞಾನ ಮಹಾ ಸಮುದ್ರವನ್ನಾಗಿಯೂ ಪ್ರಶಂಸೆ ಮಾಡುವರೋ, ಯಸ್ಯಾಚಾರ್ಯ ಕುಲ ಜಾತ ಸತಮಾಚಾರ ಮಾತೃಕ ಶಿವಭಕ್ತಿ ಸ್ಥಿರ ಯಸ್ಮಿನ್ ಜಗ್ನೇ ವಿಗತ ವಿಪ್ಲವ. ಯಾವ ಸಿದ್ಧನಾಥ ಆಚಾರ್ಯನ ಕುಲದಲ್ಲಿ ಸತ್ಪುರುಷರ ಆಚರಣೆಯು ಉಗಮವಾಯಿತೋ, ಯಾರಲ್ಲಿ ದೋಷರಹಿತವಾದ ಶಿವಭಕ್ತಿಯು ಸುಸ್ಥಿರವಾಯಿತೋ, ತಸ್ಯ ವೀರ ಶಿವಾಚಾರ್ಯ ಶಿಖಾರತ್ನಸ್ಯ ನಂದನಃ ಅಭವತ್ ಶಿವಯೋಗೀತಿ ಸಿಂಧೋರಿವ ಸುಧಾಕರಃ ಇತಿ ಕವಿವಂಶವರ್ಣನಂ. ವೀರಶೈವ ಶಿವಾಚಾರ್ಯರಿಗೆ ಶಿಖಾರತ್ನದೋಪಾದಿಯಲ್ಲಿರುವ ಅವನಿಗೆ ಸಿದ್ಧನಾಥ ಶಿವಯೋಗಿ ಎಂಬ ನಂದನನು ಮಗನು ಸಮುದ್ರದಿಂದ ಸುಧಾಕರನು ಅಂದರೆ ಚಂದ್ರನು ಉದಯಿಸಿದಂತೆ ಉದಯಿಸಿದನು. ಇಲ್ಲಿಗೆ ಕವಿ ವಂಶವರ್ಣನೆಯು ಮುಗಿಯಿತು. ಚಿದಾನಂದ ಪರಾಕಾಶ ಶಿವಾನುಭವ ಯೋಗತಃ ಶಿವಯೋಗೀತಿ ನಾಮೋಕ್ತಿರ್ರಸ್ಯ ಯಥಾರ್ಥ ಯೋಗಿನಿ. ಚಿದಾನಂದ ಪರಾಕಾಶ ರೂಪವಾದ ಹೇಳಿ. ಚಿದಾನಂದ ಪರಾಕಾಶ ರೂಪವಾದ ಶಿವಾನುಭವ ಯೋಗದಿಂದ ಯಾರಿಗೆ ಶಿವಯೋಗಿ ಎಂಬ ನಾಮವು ಯಥಾರ್ಥವಾಗಿ ಅನ್ವಯಿಸುತ್ತದೆಯೋ, ಶಿವಾಗಮ ಪರಿಜ್ಞಾನ ಪರಿಪಾಕ ಸುಗಂಧಿನ ಯದೀಯ ಕೀರ್ತಿ ಪುಷ್ಪೇನ ವಾಸಿತಂ ಹರಿತಾಂ ಮುಖಂ. ಶಿವಾಗಮಗಳ ಪರಿಪಾಕದಿಂದ ಸುಗಂಧಿತವಾದ ಯಾವ ಶಿವಯೋಗಿಯ ಕೀರ್ತಿ ಪುಷ್ಪದಿಂದ ದಿಕ್ಕುಗಳ ಮುಖವು ಸುವಾಸಿತವಾಯಿತು. ಏನ ರಕ್ಷಾವತಿ ಜಾತ ಶಿವಭಕ್ತಿ ಸನಾತನೆ ಬೌದ್ಧ ಪ್ರತಿ ಸಿದ್ಧಾಂತ ಮಹಾದ್ವಾಂತಾಂಶ ಮಾಲಿನ. ಬೌದ್ಧಾದಿ ಪ್ರತಿ ಸಿದ್ಧಾಂತಗಳ ಕತ್ತಲೆಗೆ ಸೂರ್ಯೋನೋಪಾದಿಯಲ್ಲಿರುವ ಯಾರಿಂದ ಶಿವಯೋಗಿ ಶಿವಾಚಾರ್ಯರಿಂದ ಸನಾತನವಾದ ಶಿವಭಕ್ತಿಯು ರಕ್ಷಿಸಲ್ಪಟ್ಟಿತು. ಸ ಮಹಾವೀರ ಶೈವಾನಾಂ ಧರ್ಮ ಮಾರ್ಗ ಪ್ರವರ್ತಕಃ ಶಿವತತ್ವ ಪರಿಜ್ಞಾನ ಚಂದ್ರಿಕಾವೃತ ಚಂದ್ರಮಾಹ ಅಲೋಕ್ಯ ಶೈವ ತಂತ್ರಾಣಿ. ತಡಿಯಮ್ಮ, ನಾ ಓದ್ತೀನಿ ಶ್ಲೋಕನ, ಅರ್ಥ ಓದ್ತೀನಿ. ಶಿವತತ್ವ ಪರಿಜ್ಞಾನವೆಂಬ ಚಂದ್ರಿಕೆಯಿಂದ ಬೆಳದಿಂಗಳಿನಿಂದ ಆವರಿಸಲ್ಪಟ್ಟ ಚಂದ್ರನಂತೆ ಇರುವ ಅವನು ಶಿವಯೋಗಿ ಶಿವಾಚಾರ್ಯನು ವೀರಶೈವರಿಗೆ ಧರ್ಮ ಮಾರ್ಗ ಪ್ರವರ್ತಕನಾಗಿದ್ದನು. ಅಲೋಕ್ಯ ಶೈವ ತಂತ್ರಾಣಿ ಕಾಮಿಕಾದ್ಯಾನಿ ಸಾಗರಂ ವಾತುಲಾಂತಾನಿ ಶೈವಾನಿ ಪುರಾಣಾನ್ಯಖಿಲಾನಿ ತೋ. ಆದರ ಪೂರ್ವಕವಾಗಿ ಸಾದರಂ ಕಾಮಿಕಾದಿ ವಾತುಲಾಂತವಾದ ಶೈವತಂತ್ರಗಳನ್ನು ಆಗಮಗಳನ್ನು ಮತ್ತು ಶಿವ ಸಂಬಂಧಿಯಾದ ಎಲ್ಲ ಪುರಾಣಗಳನ್ನು ಅವಲೋಕನ ಮಾಡಿ ಪರಿಶೀಲಿಸಿ ವೇದ ಮಾರ್ಗ ವಿರೋಧೇನ ವಿಶಿಷ್ಟಾಚಾರ ಸಿದ್ಧಯೇ ಅಸನ್ಮಾರ್ಗ ನಿರಾಸಾಯ ಪ್ರಮೋದಾಯ ವಿವೇಕಿನಾಂ. ವೇದ ಮಾರ್ಗಗಳಿಗೆ ವಿರೋಧವಿಲ್ಲದ ಹಾಗೆ ವಿಶಿಷ್ಟವಾದ ಆಚಾರದ ಸಿದ್ಧಿಗಾಗಿ ಅಸನ್ಮಾರ್ಗಗಳ ನಿರಸನಕ್ಕೆ ಬಿಡಲು ವಿವೇಕಿಗಳ ಪ್ರಮೋದಕ್ಕಾಗಿ ಸಂತೋಷಕ್ಕಾಗಿ ಸರ್ವಸ್ವಂ ವೀರಶೈವಾನಾಂ ಸಕಲಾರ್ಥ ಪ್ರಕಾಶನಂ ಅಸ್ಪೃಷ್ಟಮಖಿಲೈ ದೋಷೈ ರಾದೃತಂ ಶುದ್ಧ ಮಾನಸೈಃ. ವೀರಶೈವರಿಗೆ ಸರ್ವಸ್ವವಾದ ಸಕಲಾರ್ಥಗಳನ್ನು ಪ್ರಕಾಶಗೊಳಿಸುವ ಅಖಿಲ ದೋಷಗಳು
ಮುಟ್ಟದಿರುವ ಶುದ್ಧ ಮನಸ್ಸಿನಿಂದ ಸ್ವೀಕರಿಸಲ್ಪಟ್ಟ ತೇಷಾಗಮೇಷು ಸರ್ವೇಷು ಪುರಾಣೇಷು ಅಖಿಲೇಷು ಚ ಪುರಾ ದೇವೇನ ಕಥಿತಂ ದೇವೈ ಸನ್ನಂದಾಯ ಚ. ಆ ಎಲ್ಲಾ 28 ಆಗಮಗಳಲ್ಲಿ ಅಖಿಲ ಪುರಾಣಗಳಲ್ಲಿ ಪೂರ್ವದಲ್ಲಿ ದೇವನಿಂದ ದೇವಿಗೆ ಮತ್ತು ಅವರ ಮಗನಿಗೆ ಹೇಳಲ್ಪಟ್ಟಿರುವಂತೆ ಶಿವನಿಂದ ಪಾರ್ವತಿಗೆ ಮತ್ತು ಅವರ ಮಗನಾದ ಷಣ್ಮುಖನಿಗೆ ಹೇಳಲ್ಪಟ್ಟಿರುವ ತತ್ಸಂಪ್ರದಾಯ ಸಿದ್ಧೇನ ರೇಣುಕೇನ ಮಹಾತ್ಮನ ಗಣೇಶ್ವರೇಣ ಕಥಿತಂ ಅಗಸ್ತಾಯ ಪುನಃ ಕ್ಷಿತೌ. ಆ ಸಂಪ್ರದಾಯ ಸಿದ್ಧನಾದ ಶಿವ ಸಂಪ್ರದಾಯದ ಮಹಾತ್ಮನಾದ ರೇಣುಕ ಗಣೇಶ್ವರನಿಂದ ಪುನಃ ಕ್ಷಿತಿ ಭೂಮಂಡಲದಲ್ಲಿ ಎಲ್ಲಿ ಅಗಸ್ತ್ಯನಿಗೆ ಹೇಳಲ್ಪಟ್ಟಿತು. ವೀರಶೈವ ಮಹಾತಂತ್ರಂ ಏಕೋತ್ತರ ಶತಸ್ಥಲಂ ಅನುಗ್ರಹಾಯ ಲೋಕಾನಾಂ ಅಭ್ಯದಾತ್ ಅಸುದೀಯಾಂ ವರಹ. 101 ಸ್ಥಳಗಳಿಂದ ಕೂಡಿದ ವೀರಶೈವ ಮಹಾತಂತ್ರವನ್ನು ಮಹಾ ಆಗಮವನ್ನು ಬುದ್ಧಿವಂತರಲ್ಲಿ ಸುಧಿಯಾಂ ಶ್ರೇಷ್ಠವನಾದ ಶಿವಯೋಗಿ ಶಿವಾಚಾರ್ಯನು ಲೋಕದ ಅನುಗ್ರಹಕ್ಕಾಗಿ ಹೇಳಿದನು. ಸರ್ವೇಷಾಂ ಶೈವ ತಂತ್ರಾಣಾಂ ಉತ್ತರೋತ್ತನಿತರುತ್ತರಂ ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿಃ. ಸಮಸ್ತ ಶೈವ ತಂತ್ರಗಳ ಉತ್ತರ ಭಾಗದಲ್ಲಿರುವುದರಿಂದ ಮತ್ತು ಇದರ ಉತ್ತರದಲ್ಲಿ ಮತ್ತಾವುದೂ ಇಲ್ಲದಿರುವುದರಿಂದ ಇದು ಸಿದ್ಧಾಂತ ಶಿಖಾಮಣಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಪ್ರತೀಯತೆ ತಂತ್ರವೆಂದರೆ ಆಗಮ, ಆಗಮವೆಂದರೆ ಸಿದ್ಧಾಂತವಾಗಿದೆ. ಇವು ಮೂರು ಸಹ ಒಂದೇ ಆಗಿವೆ. ಅನುಗತ ಸಕಲಾರ್ಥೆ ಶೈವ ತಂತ್ರ ಸಮಸ್ತೈ ಪ್ರಕಟಿಸ ಶಿವ ಬೋಧಾದ್ವೈತ ಭಾವ ಪ್ರಸಾದೇ ವಿದದತು ಮತಿಮಸ್ಮಿನ್ ವೀರಶೈವ ವಿಶಿಷ್ಟಾಃ ಪಶುಪತಿ ಮತ ಸಾರೆ ಪಂಡಿತಶ್ಚಾಗನೀಯೇ. ಇತಿ ಕವಿ ಕಾವ್ಯ ವರ್ಣನಂ ಪರಿಸಮಾಪ್ತಂ. ಸಮಸ್ತ ಶೈವ ತಂತ್ರಗಳ ಆಗಮಗಳ ಸಿದ್ಧಾಂತಗಳನ್ನು ಅನುಸರಿಸಲ್ಪಟ್ಟ ಸಕಲ ಅರ್ಥಗಳನ್ನು ಒಳಗೊಂಡು ಪ್ರಕಟಿಸಲ್ಪಟ್ಟ ಶಿವಜ್ಞಾನದಿಂದುಂಟಾದ ಅದ್ವೈತ ಭಾವ ಪ್ರಸಾದವುಳ್ಳ ಪಂಡಿತರಿಂದ ಶ್ಲಾಘಿಸಲ್ಪಟ್ಟ ಪಶುಪತಿ ಮತ ಸಾರವಾದ ಇದರಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ವಿಶಿಷ್ಟರಾದ ವೀರಶೈವರು ತಮ್ಮ ಬುದ್ಧಿಯನ್ನು ತೊಡಗಿಸಲಿ. ಮತಿಂ ವಿದಧತು. ಇಲ್ಲಿಗೆ ಕವಿಕಾವ್ಯ ವರ್ಣನೆಯು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಶ್ರೀ ಶಿವಯೋಗಿ ಶಿವಾಚಾರ್ಯ ವಂಶ ವರ್ಣನಂ ನಾಮ ಪ್ರಥಮ ಪರಿಚ್ಛೇದಃ. ಓಂ ಸತ್ ತತ್ ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಶ್ರೀ ಶಿವಯೋಗಿ ಶಿವಾಚಾರ್ಯ ವಂಶ ವರ್ಣನವೆಂಬ ಹೆಸರಿನ ಮೊದಲನೆಯ ಪರಿಚ್ಛೇದವು ಮುಗಿದಿದು. ಶಿವಾರ್ಪಣಮಸ್ತು. ಧನ್ಯವಾದ. ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವಗೀತೆ. ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸನ್ನೆ ಸುಖ್ಯಾತೆ ಸಂಜ್ಞೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ
सुकृतैरवतीर्णे ॐ जय रेणुकगीते एकोत्तरशतसङ्ख्या स्थलमणिमय दीपे स्थलमणिमय दीपे ಸರಿ ಬರ್ತಾ ಇಲ್ಲ. शिवयोगी शिवाचार्य स्वर्णाक्षर रचिते ॐ जय रेणुकगीते अष्टावरण विधायिनी षट्स्थल सोपाने षट्स्थल सोपाने पंचाचार विमर्शिनी पंचाचार विमर्शिनी तत्वत्रय गीते ॐ जय रेणुकगीते गुरुचरलिंग सपर्या दीक्षा विख्याते दीक्षा विख्याते शत शत भक्त सुगीते शत शत भक्त सुगीते विद्ये ब्रह्म परे ॐ जय रेणुकगीते शरणागत करुणारस घटशोभित हस्ते घटशोभित हस्ते निश्चल भक्ति विधायिनी निश्चल भक्ति विधायिनी मलहारिणि गंगे ॐ जय रेणुकगीते श्री शिवयोगी सुवेद्ये शैवागम विद्ये शैवागम विद्ये षडधिकत्रिंशद्बुद्बुध षडधिकत्रिंशद्बुद्बुध शिवसागर रम्ये ॐ जय रेणुकगीते विश्वाराध्य जगद्गुरु सिंहासनपतिना सिंहासनपतिना प्रवचनमाला ग्रथिता प्रवचनमाला ग्रथिता भूमण्डलधार्या ॐ जय रेणुकगीते ज्ञानामृत परितृप्तै कोटिजनैर्वन्दे कोटिजनैर्वन्दे स्वात्वं भगवती मातः सात्वं भगवती मातः जय रेणुकगीते ॐ जय रेणुकगीते जय रेणुकगीते मातः जय रेणुकगीते रेणुकहृदय विहारिणी रेणुकहृदय विहारिणी जय जय शिवगीते ॐ जय रेणुकगीते
ಓಂ ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ. ಕ್ಷಮಾಪಣ ಸ್ತೋತ್ರಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀರೇಣುಕ ಗಣೇಶ್ವರ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಶಿವಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜೈ. ಶ್ರೀ ರೇಣುಕಾಚಾರ್ಯ ಮಹಾರಾಜ ಕಿ ಜೈ. ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮಹಾರಾಜ ಕಿ ಜೈ. ವಂದೇ ರೇಣುಕಂ ವಂದೇ ರೇಣುಕಂ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶ್ರೀಮದ್ ಜಗದ್ಗುರು ಭ್ಯೋ ನಮಃ. ಜಯ ಮಂಗಲಂ. ಜೈ ನಮಃ ಪಾರ್ವತಿ ಪತೆ. ಶಿವ ಹರ 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 ಮಹಾದೇವ. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ, ಅಣ್ಣ.